2G ಕೊಟ್ಟಾರ, 4G ಕೊಟ್ಟಾರ, ಈಗ 5G ಕೊಟ್ಟಾರ. ಅದ್ರ ಮುಂದೆ ಎಲ್ಲರಿಗೂ ಕೂಡ ಜಗತ್ತಿಗೆ ಗಂಜಿ ಕೊಡೋರು ಯಾರಪ್ಪ ಅಂದ್ರೆ ಅದು ರೈತ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ಮರಿಬಾರ್ದು. ರೈತ ಉಳಿಬೇಕಾಗಿತ್ತಂದ್ರೆ ರೈತನಿಗೆ ಕನ್ಯೆ ಕೊಡ್ಬೇಕು. ನೌಕರಿ ಮಾಡೋರು ಎಂದೂ ಕೂಡ ದುಡ್ಡು ಹಾಕಂಗಿಲ್ಲ. ಏನೆಲ್ಲ ಕಂಪ್ನಿಗಳನ್ನು ನಾವೆಲ್ಲ ಕಂಡೇವಿ. ಯಾವ ಕಂಪ್ನಿ ಒಳಗೆ ಒಂದು ಅನ್ನದಗಳು ರೆಡಿ ಮಾಡ್ಯಾರನ್ರಿ, ಒಂದು ರಕ್ತದ ಹನಿ ರೆಡಿ ಮಾಡ್ಯಾರ? ಯಾರು ಕೂಡ ರೆಡಿ ಮಾಡಿಲ್ಲ. ಅದು ಅನ್ನವನ್ನು ರೆಡಿ ಮಾಡುವಂತ ಏಕೈಕ ಒಂದು ಶಕ್ತಿ ಅದು ರೈತ ಅನ್ನುವಂಥದ್ದನ್ನು ನಾವ್ಯಾರು ಕೂಡ ಮರಿಬಾರದು. ಇವತ್ತಿನಿಂದ ಸಂಕಲ್ಪ ಮಾಡ್ರಿ, ನನ್ನ ಮಗಳನ್ನ ರೈತನಿಗೆ ಮದುವೆ ಮಾಡಿಸ್ತೇನೆ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ರಿ. ನಮಗೆಲ್ಲ 2G ಕೊಟ್ಟಾರ, ಹೌದಲ್ರಿ? 2G ಕೊಟ್ಟಾರಿಲ್ಲ ನಮ್ಗೆ. 2G ಕೊಟ್ಟಾರ, 4G ಕೊಟ್ಟಾರ, ಈಗ 5G ಕೊಟ್ಟಾರ, ಮುಂದೆ 10Gನೂ ಕೊಡ್ತಾರೆ. 10G ಕೊಡ್ತಾರ. ಎಲ್ಲ ಜಗತ್ತಿಗೆ 10G ಗಿಂಜಿ ಅವೆಲ್ಲ ಹೋಲಿ, ಅದ್ರ ಮುಂದೆ ಎಲ್ಲರಿಗೂ ಕೂಡ ಜಗತ್ತಿಗೆ ಗಂಜಿ ಕೊಡೋರು ಯಾರಪ್ಪ ಅಂದ್ರೆ ಅದು ರೈತ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಮರಿಬಾರ್ದು. ಅದಕ್ಕಾಗಿ ಆ ಗಂಜಿದ್ರೆ ಮಾತ್ರ 2G 4G 10G ಕೊಡೋರು ಬದುಕ್ತಾರೆ, ಹೌದಲ್ರಿ? ಇಲ್ಲಾಂದ್ರೆ ಯಾರು ಕೂಡ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಸಂಕಲ್ಪ ಮಾಡ್ಬೇಕು. ಎಲ್ಲ ತಾಯಿಗಳಿಲ್ಲಿ ನಾವೆಲ್ಲ ಸ್ವಾಮಿಗಳು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇವೆ. ಯಾಕೆ ಹೊಳ್ಳಮೊಳ ಕೈ ಮುಗಿದು ಅನ್ನಕತ್ತಂದ್ರೆ ವಿಚಾರ ಮಾಡ್ಬೇಕು ನೀವೆಲ್ಲ, ಹೌದಲ್ರಿ? ಈಗ ಬೆಂಗಳೂರೊಳಗೆ ಕಸ ಹೊಡಿತಿರ್ತಾವ ನಾವು, ಹೌದಲ್ರಿ? ಆ ಕಸ ಹೊಡೆಯುವಂಥ ವ್ಯಕ್ತಿ ಚೆನ್ನಾಗಿ ಡ್ರೆಸ್ ಹಾಕೊಂಬಂದ್ಬಿಟ್ಲೆ ಅವ್ನು ಪಟ್ನ ನಿಮ್ಮ ಮಗಳು ನೀವು ಮದುವೆ ಮಾಡಕ್ಕೆ ಕೊಡ್ತೀರಿ, ಹೌದಲ್ರಿ? ಮದುವೆ ಮಾಡ್ಕೊಳಕ್ಕೆ ಕೊಡ್ತೀರಿ. ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತಿನಿಂದ ಸಂಕಲ್ಪ ಮಾಡ್ರಿ, ನನ್ನ ಮಗಳನ್ನು ರೈತನಿಗೆ ಮದುವೆ ಮಾಡಿಸ್ತೇನೆ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ರಿ. ಇವತ್ತಿನ ಈ ಕಾರ್ಯಕ್ರಮದ ಸಂದೇಶ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ತಾವೆಲ್ಲ ತಾಯಿಗಳು, ನಾವೆಲ್ಲ ಸ್ವಾಮಿಗಳು ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೇವೆ. ನೌಕರಿ ಮಾಡೋರು ಎಂದೂ ಕೂಡ ಅದು ಅಲ್ರಿ, ಅವ್ರು ಎಂದೂ ಕೂಡ ದುಡ್ಡು ಹಾಕಂಗಿಲ್ಲ. ಇವತ್ತಿನ ದಿವಸ ಪಗಾರ ಒಂದೊಂದು ತಿಂಗಳ ಪಗಾರ ಮತ್ತೊಂದು ತಿಂಗಳಿಗೆ ಸಾಲಂಗಿಲ್ಲ. ರೈತ ಎಷ್ಟೊಂದು ಅದ್ಭುತ ಶಕ್ತಿ ನೋಡ್ರಿ ಆ ರೈತನ. ಈಗಿಲ್ಲೇ ಮೈಕ್ ಐತಿ, ಮೈಕ್ ತಯಾರು ಮಾಡುವಂಥ ಕಂಪ್ನಿ ಐತಿ. ನಾವು ಬಟ್ಟೆ ಹಾಕೊಂಡೋಗಿ ಬಟ್ಟೆ ತಯಾರು ಮಾಡುವಂಥ ಕಂಪ್ನಿ ಇದೆ. ಕುರ್ಚಿ ಅದಾವು, ಕುರ್ಚಿ ತಯಾರು ಮಾಡುವಂಥ ಕಂಪ್ನಿ ನೋಡಿ, ಹೌದಲ್ರಿ? ಏನೆಲ್ಲ ಕಂಪ್ನಿಗಳನ್ನು ನಾವೆಲ್ಲ ಕಂಡೇವಿ. ಯಾವ ಕಂಪ್ನಿ ಒಳಗೆ ಒಂದು ಅನ್ನದಗಳು ರೆಡಿ ಮಾಡ್ಯಾರನ್ರಿ, ಒಂದು ರಕ್ತದ ಹನಿ ರೆಡಿ ಮಾಡ್ಯಾರ? ಯಾರೂ ಕೂಡ ರೆಡಿ ಮಾಡಿಲ್ಲ. ಅದು ಅನ್ನವನ್ನು ರೆಡಿ ಮಾಡುವಂಥ ಏಕೈಕ ಒಂದು ಶಕ್ತಿ ಅದು ರೈತ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಅದಕ್ಕಾಗಿ ರೈತ ಬಾಂಧವರು ಒಂದಿಷ್ಟು, ನೀವೆಲ್ಲ ರೈತರ ಮಕ್ಕಳದಲ್ಲ, ನಾನು ಕೂಡ ರೈತನ ಮಗ, ಹೌದಲ್ರಿ? ಬಸವಣ್ಣಜ್ಜರು ಕೂಡ ರೈತನ ಮಗಳು. ನೀವು ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಕುಂತೇವಲ್ಲ, ನಾವು ಎಲ್ಲರೂ ರೈತನ ಮಕ್ಕಳು ನಾವು. ಆದರೆ ರೈತ ಉಳಿಬೇಕಾಗಿತ್ತಂದ್ರೆ ನಾವು ರೈತನಿಗೆ ಕನ್ಯೆ ಕೊಡ್ಬೇಕು. ಇವತ್ತು ನನ್ನ ಮಠಕ್ಕೆಲ್ಲ ಬರ್ತಾರೆ, ಭಾಳ ಮಂದಿ ಎಲ್ಲ ಸ್ವಾಮಿಗಳು ಮಠಕ್ಕೆ ಬರ್ತಾರೆ. ಅಜ್ಜವರೇ ಕನ್ಯೆ ಸಿಗೋಲ್ರಿ, ನಾ ರೈತ ಅದೇನಿ ಅಂತ ತಿಳ್ಕೊಂಡು ನನಗೆ ಯಾರೂ ಕೂಡ ಕನ್ಯೆ ಕೊಡವಲ್ರು ಅಂತ ತಿಳ್ಕೊಂಡು ಕೇಳಕ್ಕೆ ಬರ್ತಾರೆ. ನನಗೆ ಭಾಳ ನೋವು ಅನ್ನಿಸ್ತೈತಿ. ಯಾಕೆ ನಮ್ಮ ರೈತಕ್ಕೆ ಕನ್ಯೆ ಕೊಡವಲ್ರು? ಯಾಕೆ ನಮ್ಮ ರೈತನ ಕಡೆಗಣಿಸಾಕತ್ತಾರ? ರೈತನೇ ದೇಶದ ಬೆನ್ನೆಲುಬು ಅಂತ ನಾವು ಅಂತೇವಿ ಮಾತನಾಗ, ಆದರೆ ಅದನ್ನ ಯಾರು ಕೂಡ ನಡೆಸ್ತಾ ಇಲ್ಲ ಅನ್ನುವಂಥ ಕಳಕಳಿಯಿಂದ ಇಲ್ಲಿ ನಾವು ರೈತನ ಬಗ್ಗೆ ಒಂದಿಷ್ಟು ಏನಾದರೂ ಕೂಡ ಹೇಳಿಸೋನಲ್ಲ, ಏನಾದರೂ ಕೂಡ ಒಂದಿಷ್ಟು ಸ್ವಲ್ಪ ಜನಕ್ಕೆ ಅರಿವಾಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ನಾವು ರೈತರ ಒಂದಿಷ್ಟು ಮಾತುಗಳನ್ನು ಇಲ್ಲಿ ಕೇಳಬೇಕನ್ನುವಂಥ ಒಂದು ಕಳಕಳಿಯಿಂದ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.